ರೈಸಿಂಗ್ ಸನ್ ಪಬ್ಲಿಕ್ ಸ್ಕೂಲ್ನಲ್ಲಿ ವಸ್ತು ಪ್ರದರ್ಶನ, ಲಕ್ಷ್ಮೀದೇವಿ ನಾಯಕ ರಿಬ್ಬನ್ ಕತ್ತರಿಸಿ ಚಾಲನೆ. ಮಾನ್ವಿ ನಗರದ ರೈಸಿಂಗ್ ಸನ್ ಪಬ್ಲಿಕ್ ಸ್ಕೂಲ್ ಹಾಗೂ ರೈಸಿಂಗ್ ಸನ್ ಕಿಂಡರ್ ಗಾರ್ಟನ್ನಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಂದ ನಡೆದ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಮಾಜಿ ಪುರಸಭೆ ಹಿರಿಯ ಸದಸ್ಯರು ಲಕ್ಷ್ಮೀದೇವಿ ನಾಯಕ ಅವರು ಉದ್ಘಾಟಿಸಿದರು. ನಂತರ ಹಳ್ಳಿಯ ಸೊಬಗಿನ ವಾತಾವರಣದ ಮಾದರಿಯನ್ನ ಸ್ಮಾರ್ಟ್ ಸಿಟಿ ಹಾಗೂ ಆರೋಗ್ಯ, ವಿಜ್ಞಾನ, ಕೃಷಿ, ಮಾನವ ಅಂಗಾಂಗ ಸೇರಿದಂತೆ ಜನಜೀವನ, ಪರಿಸರ, ಕೈಗಾರಿಕೆ ವಿವಿಧ ಮಾದರಿಗಳ ವೀಕ್ಷಣೆ ಮಾಡಿ ಮಾತನಾಡಿದ ಅವರು, ಮಕ್ಕಳಲ್ಲಿನ ಪ್ರತಿಭೆ ಹಾಗೂ ಕೌಶಲ್ಯವನ್ನ ಗುರುತಿಸಿದಾಗ ಮಾತ್ರ ವಿದ್ಯಾರ್ಥಿಗಳು ಹೆಚ್ಚಿನ ಸಾಧನೆಯನ್ನ ತೋರುವುದಕ್ಕೆ ಸಾಧ್ಯವಾಗುತ್ತದೆ. ವಸ್ತು ಪ್ರದರ್ಶನ ಕಾರ್ಯಕ್ರಮಗಳಿಂದ ಶಾಲೆಯ ಮಕ್ಕಳ ಹಾಗೂ ಶಿಕ್ಷಕರ ನಡುವೆ ಉತ್ತಮ ಬಾಂಧವ್ಯ ಸಂಘಟನೆ ಬೆಳೆಯುತ್ತದೆ. ಪಾಲಕರಿಗೆ ಕೂಡ ತಮ್ಮ ಮಕ್ಕಳಲ್ಲಿನ ಕೌಶಲ್ಯವನ್ನ ತಿಳಿಯುವುದಕ್ಕೆ ಉತ್ತಮವಾದ ವೇದಿಕೆಯಾಗುತ್ತದೆ ಎಂದು ತಿಳಿಸಿದರು. ರೈಸಿಂಗ್ ಸನ್ ಪಬ್ಲಿಕ್ ಸ್ಕೂಲ್ನಲ್ಲಿ ಈ ಒಂದು ವಸ್ತು ಪ್ರದರ್ಶನದಲ್ಲಿ ನೋಡಿದಂಥ ನನ್ನನ್ನು ಉದ್ಘಾಟಕರನ್ನಾಗಿ ಅವರು ಆಹ್ವಾನಿಸಿದ್ದಕ್ಕಾಗಿ ಪ್ರಥಮವಾಗಿ ಅವರಿಗೆ ನಾನು ಆರ್ಥಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂತಂದ್ರೆ ಇಂಥ ಒಂದು ವೇದಿಕೆಗಳು ಮಕ್ಕಳಲ್ಲಿರ್ತಕ್ಕಂಥ ಕೌಶಲ್ಯಗಳನ್ನು ಹೊರಹಾಕಲಿಕ್ಕೆ ಸಾಕ್ಷೀಭೂತವಾಗ್ತಾವ ಅಂತಲೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂತಂದ್ರೆ ಇವತ್ತಿನ ದಿನ ಮಕ್ಕಳಲ್ಲಿ ಇದು ಪ್ರಥಮ ಬಾರಿಗೆ ಈ ಸ್ಕೂಲ್ನಲ್ಲಿ ಈ ಒಂದು ಎಕ್ಸಿಬಿಷನ್ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿ ಸ್ಕೂಲಿನ ಮುಖ್ಯಸ್ಥರು ಹೇಳಿದ್ರು. ನಿಜಕ್ಕೂ ನಾವು ಸಂತೋಷ ಪಡುವಂತ ವಿಚಾರ. ಯಾಕಂದ್ರೆ ಮಕ್ಕಳಲ್ಲಿ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಕೌಶಲ್ಯವನ್ನು ಹೊರಹಾಕೋದ್ರ ಜೊತೆಗೆ ಸಂಘಟಿತರಾಗುವಂತಹ ಒಂದು ಅವಕಾಶವನ್ನು ಕೂಡ ಈ ಸ್ಕೂಲ್ನಲ್ಲಿ ಕಲಿಸಿಕೊಡ್ಲಾಗ್ತದೆ ಮತ್ತು ಸಂಘಟಿತಗೊಳ್ಳಲಿಕ್ಕೆ ಕೂಡ ಒಂದು ಅವಕಾಶ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂತಂದ್ರೆ ಇಲ್ಲಿ ಕೇವಲ ಮಕ್ಕಳ ಒಂದು ಭಾಗವಹಿಸಿಕೆ ಮಾತ್ರ ಇರೋದಿಲ್ಲ. ಇಂತಹ ಒಂದು ವಸ್ತು ಪ್ರದರ್ಶನದಲ್ಲಿ ಅವರ ತಂದೆ ತಾಯಿಗಳು ಅಂದ್ರೆ ಪಾಲಕ ವರ್ಗದವರ ಒಂದು ಶ್ರಮ ಕೂಡ ಇರ್ತದೆ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅವರು ಕೂಡ ಸಂತೋಷದಾಯಕವಾಗಿ ಅವರ ಮಕ್ಕಳ ಒಂದು ಈ ಒಂದು ಕೌಶಲ್ಯವನ್ನು ನೋಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅದು ಕೂಡ ಸಂತೋಷದಾಯಕ ವಿಚಾರ ಅಂತಾನೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿ ವಸ್ತು ಪ್ರದರ್ಶನಗಳು ಅಂತ ಒಂದು ಹೇಳಿದ್ರೆ ಕೇವಲ ಈ ಒಂದು ವಸ್ತು ಪ್ರದರ್ಶನಗಳು ಮಾತ್ರ ಅಲ್ಲ, ಮುಂದಿನ ವಾಣಿಜ್ಯ ಮೇಳದಲ್ಲಿ ಕೂಡ ವಾಣಿಜ್ಯದ ರೂಪದಲ್ಲಿ ನಾವು ನೋಡೋದಾದ್ರೆ ಈ ಒಂದು ಕಲಾ ಮೇಳಗಳನ್ನು ನೋಡ್ತೀವಿ, ವಾಣಿಜ್ಯ ಮೇಳಗಳನ್ನು ಕೂಡ ನಾವು ನೋಡ್ತೀವಿ. ಆದ್ರೆ ನಮ್ಮ ಮಕ್ಕಳ ಒಂದು ಈ ಒಂದು ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸುವುದು ಮುಖ್ಯವಾಗಿ ನನಗೆ ಮಾತ್ರ ಇವತ್ತಿನ ದಿನ ಸಂತೋಷದ ವಿಷಯ ಅಂತಾನೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. Hello my friends, I am Altaf. I am studying in junior KG. My school name is Raisin Sun Kindergarten School, Manvi. I want to talk about fruits and vegetables. Fruits and veggies are super important for our bodies. Apple, orange, carrot. Super healthy. Super happy. Thank you. Good morning everyone. My name is Mubashir. I am studying class 3rd. My school name is Raisin Public School. Today I am presenting my volcano model. The volcano is an opening in the surface that allows hot lava, ash and gases to escape from inside the earth. Volcanoes can create mountains and landscapes. They can be dangerous, but they also make the soil fertile. And this model have shown how a volcano erupts and the effects it has on the surrounding world. I hope you like my model. Hello friends, I am Rida Mohammadi. I am studying in junior KG. My school name is Rising Sun Kindergarten School, Manvi. Today let's talk about our amazing country. Our nationality, our national animal is tiger. Our national bird is peacock. Our national flower is lotus. Our national fruit is mango. Our national flag is South Unity. Hello my dear Jay. ಈ ಒಂದು ವಸ್ತು ಪ್ರದರ್ಶನದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಪ್ರದರ್ಶನದ ಜೊತೆಗೆ ಪಾಲಕರಿಗೆ ವಿವರಣೆ ನೀಡುವ ಮೂಲಕ ಗಮನವನ್ನ ಸೆಳೆದರು. ಈ ಸಂದರ್ಭದಲ್ಲಿ ಶಾಲೆಯ ವ್ಯವಸ್ಥಾಪಕರಾದ ಶ್ರೀಮತಿ ಹೀನಾ ಅಜ್ಮೀರ್, ಪುರಸಭೆ ಮಾಜಿ ಸದಸ್ಯರಾದ ಶೇಖ್ ಫರೀದ್ ಉಮ್ರಿ, ಎಂಎಎಚ್ ಮುಖೀಂ, ಶಾಲೆಯ ಶಿಕ್ಷಕರಾದ ಆಯಿಷ್, ಸುಮಲತಾ, ಅಕ್ಷರ, ಅಲೋಟೋ, ಶಭಾನಾ, ಸ್ವಿಮ್ಮಿಂಗ್, ಸುಕನ್ಯಾ, ಸನಾ, ಪಾಲಕರು ಸೇರಿದಂತೆ ಸಿಬ್ಬಂದಿಗಳು ಇತರರು ಹಾಜರಿದ್ದರು. Good morning everyone. Myself Dura Miskan. I am studying in first standard. My topic is smart city. My school name is Rising Sun Public School. The concept of a smart city increasing the role of employment for men and women.
that started on 25 June 2015. 100 smart cities in 5 years. Reduction of greenhouse gas emissions thus increasing the renewables. The smart city increased energy efficiency